ಹಾಯ್ ವಿವಿನ್ ಸ್ಪೈಸಿ ಕಿಚನ್ಗೆ ಸ್ವಾಗತ. ಏನಪ್ಪ ಸ್ಪೈಸಿ ಐಟಮ್ ಅಂತ ಹೇಳಿ ಊಟಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀರಾ? ಊಟಿಗಲ್ಲ ರೀ, ಸ್ಪೈಸಿ ಐಟಮ್ನೇ ಮಾಡ್ತಾಯಿದ್ದೀವಿ. ಊಟಿ ಥರನೇ ಇರೋ ಒಂದು ಪ್ಲೇಸಿಗೆ ಬಂದಿದ್ದೀವಿ, ಶಿಕಾರಿಪುರ ಬಂದಿದ್ದೀವಿ. ಎಲ್ಲರೂ ಬಂದು ಇಲ್ಲಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಎಲ್ಲರೂ ಜ್ಯೂಸ್ ಕುಡ್ಕೊಳ್ತಾ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರಲ್ಲ. ಈ ಜ್ಯೂಸ್ ಕುಡಿತಾ ಇದ್ದಾರಲ್ಲ ಅವರೇ ಆರ್ಗನೈಸರು. ಮತ್ತು ನೋಡಿ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ. ಇವರೇ ನಮ್ಮ ಆಂಟಿ, ಮಾತಾಡ್ತಾ ಇರೋರೆ ನಮ್ಮ ಅಂಕಲ್ಲು. ನಮ್ಮ ಆಂಟಿ ಅಂಕಲ್ದು ಜಗಳ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಡಿಟ್ಟೋ ಕೋಳಿ ಜಗಳ. ಇಲ್ಲಿ ನೋಡಿ ಎಲ್ಲರೂ ಎಷ್ಟು ಜನ ಬಂದಿದ್ದೀವಿ ಅಂತಂತ. ಎಲ್ಲರೂ ಎಷ್ಟು ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ, ಕುತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಬನ್ನಿ ಇವಾಗ ಅಡುಗೆ ಸೆಷನ್ಗೆ ಹೋಗೋಣ. ನಾನು 2 ರಿಂದ 3 ಸಲ ಚೆನ್ನಾಗಿ ಮಟನ್ ತೊಳ್ಕೊಂಡಿದ್ದೀನಿ. ಮಟನ್ ತೊಳೆದಿಟ್ಕೊಂಡು ಇವಾಗ ಒಗ್ಗರಣೆ ಹಾಕೋದಕ್ಕೆ ಬಂದಿದ್ದೀನಿ. ಈಗ ಮಟನಿಗೆ ಒಗ್ಗರಣೆ ಹಾಕಿ ನೆಕ್ಸ್ಟು ಎಲ್ಲ ಮಸಾಲೆ ಹಾಕಿ ಫೈನಲಿ ಮಟನ್ ಸಾರಿಗೆ ಎಲ್ಲ ಸೇರಿಕೊಂಡು ಮಟನ್ ಸಾಂಬಾರನ್ನ ರೆಡಿ ಮಾಡಿದ್ದೀವಿ. ನೆಕ್ಸ್ಟು ಮಟನ್ ಅಡುಗೆ ಮಾಡ್ತಾನೆ ನಮ್ಮ ವಿಡಿಯೋ, ನಮ್ಮ ಯೂಟ್ಯೂಬ್ ಬಗ್ಗೆ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡ್ತಾ ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮ ವೀಡಿಯೋಸ್ನ ನೋಡಿ ಅಂತ ಹೇಳಿ ಆಫರ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ಮುದ್ದೆ ಮಾಡ್ತಾಯಿದ್ದೀವಿ. ಮುದ್ದೆನ ಯಾವ ರೀತಿ ಮಾಡಿದ್ದೀವಿ ಅಂದರೆ ಗೌಡ್ರ ಮುದ್ದೆ ಅಂತ ಕರೀತಾರಲ್ಲ, ಅಷ್ಟು ಸಾಫ್ಟಾಗಿ ಬಂದಿತ್ತು ಮುದ್ದೆ. ಫೈನಲಿ ಇವಾಗ ಅಡುಗೆ ಎಲ್ಲ ರೆಡಿಯಾಗಿ ಎಲ್ಲರಿಗೂ ಊಟಕ್ಕೆ ಇಡ್ತಾ ಇದ್ದೀವಿ. ಮಕ್ಕಳೆಲ್ಲ ತುಂಬ ಚೆನ್ನಾಗಿದೆ ಅಂತ ಊಟ ಮಾಡಿದ್ರು, ತುಂಬ ಖುಷಿಯಾಯಿತು. ಫೈನಲಿ ಎಲ್ಲರದು ಆದಮೇಲೆ ಊಟಕ್ಕೆ ನಾವು ಕೂತಿದ್ದೀವಿ. ರೋಹಿಣಿ, ಅಡುಗೆ ಹೇಗಿದೆ? ವಾವ್, ಚೆನ್ನಾಗಿದೆಯಾ? ಥ್ಯಾಂಕ್ ಯು ಸೋ ಮಚ್. ಓಕೆ, ಫೈನಲಿ ಎಲ್ಲರೂ ನಾವೇನು ಕಡಿಮೆನ ಥರ ಪಾರ್ಟಿ ಮಾಡಿದ್ವಿ. ಎಲ್ಲರೂ ಫೋಟೋಸ್ ತೊಗೊಂಡು ಫೋಟೋ ಶೂಟ್ ಮಾಡ್ಕೊಂಡ್ವಿ. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫೋಟೋಸ್ ಎಲ್ಲ ತೊಗೊಂಡಾದಮೇಲೆ ಫೈನಲಿ ಇವಾಗ ನಾನು ಊಟಿ ಅಂತ ಯಾಕೆ ಹೇಳಿದೆ ಅಂತ ನಿಮಗೆ ಇವಾಗ ತೋರಿಸ್ತೀನಿ ಬನ್ನಿ. ನೋಡಿ ಪ್ಲೇಸ್ ಹೇಗಿದೆ ಅಂತ. ದೊಡ್ಡೋರಿಂದ ಹಿಡಿದು ಚಿಕ್ಕವ್ರವರೆಗೂ ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಅಲ್ಲಿ ನೋಡಿ ಮಕ್ಕಳೆಲ್ಲ ಜೋಕಾಲಿ ಕಟ್ಕೊಂಡು ಜೋಕಾಲಿ ಆಡ್ತಾಯಿದ್ದಾರೆ. ಪ್ಲೇಸ್ ನೋಡಿ, ಫೋಟೋ ಶೂಟ್ಗಂತೂ ಏಮಾರಿಸಿದಂಥ ಪ್ಲೇಸ್ ಆಗಿದೆ. ನೆಕ್ಸ್ಟು ಮಳೆ ಬರೋ ಹಾಗಾಗೋಯ್ತು. 3:30-4 ಗಂಟೆ ಅಷ್ಟೊತ್ತಿಗೆ ಮಳೆ ಬರೋ ಮೋಡದ ವೆದರ್ ಕಾಣ್ತು. ಸೊ ಹಾಗಾಗಿ ಎಲ್ಲರೂ ಬೇಗ ಪ್ಯಾಕಪ್ ಮಾಡ್ತಾ ಇದ್ದೀವಿ. ಈಗ ಫೈನಲಿ ಎಲ್ಲರೂ ನಮಗೆ ಪ್ಯಾಕಪ್ಪಿಗೆ ಸಪೋರ್ಟ್ ಮಾಡಿದ್ರು. ನೋಡಿ ಎಲ್ಲರೂ ಸೀರೆ ಸಮೇತ ಹರಿದಾಕ್ಬಿಟ್ಟಿದ್ದಾರೆ ಹುಡುಗರು. ಫೈನಲಿ ಇವಾಗೆಲ್ಲ ಪ್ಯಾಕಪ್ ಆಗಿದೆ. ಪ್ಯಾಕಪ್ ಆದಮೇಲೆ ಎಲ್ಲರೂ ಗಾಡೀಲಿ ಕೂತಿದ್ದಾರೆ. ನಾನು ಓಕೆ, ಈಗ ಆಂಟಿಗೆ ಸ್ವಲ್ಪ ಇಳಿಯೋದಕ್ಕೆ ಕಷ್ಟ ಆಯಿತು ಅಂತ ನಾನು ಹೆಲ್ಪ್ ಮಾಡಿ ಅವ್ರನ್ನ ಕೆಳಗೆ ಇಳಿಸ್ತಾ ಇದ್ದೀನಿ. ಕೆಳಗೆ ಇಳಿಸಾದ್ಮೇಲೆ ಫೈನಲಿ ಎಲ್ಲ ಹೊರಟಿದ್ದೀವಿ. ಇವಾಗ ನೋಡಿ ನಮ್ಮದು ರಥ ಹೇಗಿದೆ ಅಂತ. ರಥ ಹತ್ತಿ ಆಂಟಿ, ಬಾಯ್. ರಥ ಹತ್ತಿ ಈಗ ಹೊರಟಿದ್ದೀವಿ. ನಮ್ಮ ಜರ್ನಿ ಹೇಗಿದೆ ಈಗ ನೋಡೋಣ. ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲ ಇವಾಗ ದೇವ್ರ ಕಾರ್ಯ ಮುಗಿಸ್ಕೊಂಡು ಎಲ್ಲರೂ ಹೊರಟಿದ್ದೀವಿ. ಇವಾಗ ಎಲ್ಲ ದೇವ್ರುಗಳಿಗೆ ಜೈಕಾರ ಹಾಕ್ಕೊಳ್ತಾ ಫುಲ್ಲು ಎಂಜಾಯ್ಮೆಂಟ್ ಮಾಡಿದ್ದೀವಿ ಈ ಪ್ಲೇಸಿಗೆ ಬಂದಾದಮೇಲೆ. ನೆಕ್ಸ್ಟ್ ಬಂದುಬಿಟ್ಟು ಮಕ್ಕಳು ಅಂತೂ ಭಾಳ ಅಂದರೆ ಭಾಳ ಎಂಜಾಯ್ ಮಾಡಿದ್ದಾವೆ. ಇವರೇ ಸತೀಶಣ್ಣ ಅಂತ, ಇವರೇ ಈ ದೇವ್ರ ಕಾರ್ಯ ಮಾಡಿ, ಈ ದೇವ್ರ ಕಾರ್ಯ ಆರ್ಗನೈಸ್ ಮಾಡಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿ ಈ ಒಂದು ದಿನನ ಇಷ್ಟು ಎಂಜಾಯ್ ಆಗಿ ಕಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂಥ ಸತೀಶಣ್ಣ, ತಾರಕ ಮತ್ತು ನಮ್ಮ ಆಂಟಿ ಅಂಕಲ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಂತಂದರೆ ಆ ಡೇನ ನೆನಪು ಮಾಡ್ಕೋಬೇಕು. ಅಷ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಓಕೆ, ಇವಾಗ ಒಂದು ಮಕ್ಕಳಂತೂ ಭಾಳ ಅಂದರೆ ಭಾಳ ತುಂಟಾಟ ಮಾಡ್ತಾಯಿದ್ರು. ಒಬ್ಬರೂ ಮಾತು ಕೇಳ್ತಾ ಇರಲಿಲ್ಲ. ಕೆಳಗೆ ಕೂತ್ಕೊಳ್ರಿ ಅಂತಂದರೆ ಇಲ್ಲ, ಮೇಲೆ ಹತ್ತೆ ಕೂತ್ಕೊಳ್ಳೋದು ಅಂತೆಲ್ಲ ಹತ್ತು ಕೂತ್ಕೊಳ್ತಿದ್ರು. ಅವ್ರ ಹತ್ರ ಕಿಚ್ಚಾಡಿ ಸಾಕಾಗಿ ಒಂದು ಚೇರೇ ಮುರಿದೋಯ್ತು. ಓಕೆ, ಫೈನಲಿ ಇವಾಗ ಎಲ್ಲರೂ ಹಾಡು ಹೇಳ್ಕೊಳ್ತಾ ಎಂಜಾಯ್ ಮಾಡ್ತಾ ಜೋರಾಗಿ ಮಾತಾಡ್ತಾ ಹಿಂದಿನ ನೆನಪುಗಳನ್ನು ಮಾತಾಡ್ತಾ ಎಲ್ಲರೂ ಫೈನಲಿ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಆವತ್ತಿನ ಒಂದು ದಿನ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟ್ವೀಟ್ ಸತೀಶಣ್ಣ. ಮತ್ತು ವಿವಿನ್ ಸ್ಪೈಸಿ ಕಿಚನ್ಗೆ ಯಾರೆಲ್ಲ ಈ ವಿಡಿಯೋನೇ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಈ ಒಂದು ಚಾನಲಿಗೆ ಒಂದು ವಾರದಲ್ಲೇ 100 ಸಬ್ಸ್ಕ್ರೈಬ್ ಅಂತ ಮಾಡಿಕೊಟ್ಟಿದ್ದಂತಹ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ನಾಳೆ ಇನ್ನೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಓಕೆ, ಬಾಯ್.